ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶ್ರಾವಣಿಗೆ ರಜಾ ಕೂಡ ಮುಗ್ದಿದೆ, ಕ್ರಿಸ್ಮಸ್ ಹಾಲಿಡೇ ಕೂಡ ಮುಗಿದು ಇವತ್ತು ಸ್ಕೂಲು ರೀಓಪನ್ ಇದೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಇವತ್ತು. ಯಾಕೆ ಅಂದರೆ ಇವಾಗ ನಾನು ಈ ವರ್ಷದಲ್ಲಿ ಅಂದ್ಕೊಂಡಿರೋದು ಶ್ರಾವಣಿಯ ಸ್ಕೂಲಿಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಮನೆ ಕೆಲಸನೆಲ್ಲ ಮುಗಿಸ್ಬೇಕು. ಮನೆ ಒರೆಸೋದಿರ್ಬೋದು, ಗುಡ್ಸೋದಿರ್ಬೋದು, ಪಾತ್ರೆ ತೊಳೆಯೋದು ಎಲ್ಲನೂ ಮುಗಿಸ್ಕೋಬೇಕು. ಅಟ್ಲೀಸ್ಟ್ ಇವಾಗ ಒಂದು ದಿನಕ್ಕೆ ಒಂದು ಬ್ಲೌಸೋ ಒಂದು ಡ್ರೆಸ್ಸೋ ಸ್ಟಿಚ್ ಮಾಡಬೇಕು ಅಂತ ನಾನು ಈ ವರ್ಷದಿಂದ ಅಂದ್ಕೊಂಡಿದ್ದೀನಿ. ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ ನಾನು ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಆಗಿದೆ. ಯಾಕಂದರೆ ಶ್ರಾವಣಿ ಕೈಲಿ ಸ್ವಲ್ಪ ಕೆಲಸ ಮಾಡಿಸ್ಕೊತಾ ಇದ್ದೀನಿ. ಅವಳು ಕೂಡ ಕಲಿಬೇಕಲ್ವ. ಹಾಗಾಗಿ ಅವಳು ನಾನು ಇಬ್ಬರು ಸೇರಿಕೊಂಡು ಮನೆ ಕ್ಲೀನ್ ಮಾಡೋದು ಅಥವಾ ಬಾಗಿಲು ಒರೆಸೋದು, ಗುಡ್ಸೋದು ಎಲ್ಲ ಮಾಡ್ಕೊಂಡಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋಣ ಅಂಥೇಳಿ ಚಿತ್ರಾನ್ನೂ ಕೂಡ ರೆಡಿ ಮಾಡಿದೆ. ನಮ್ಮನೇಲಿ ಯಾವಾಗಲೂ ನಿಂಬೆಹಣ್ಣು ಚಿತ್ರಾನ್ನ ಬಿಟ್ಟರೆ ಬೇರೆ ಯಾವ ಚಿತ್ರಾನ್ನೂ ತಿನ್ನಲ್ಲ. ಟೊಮೊಟೊ ಚಿತ್ರಾನ್ನ ಆಗಿರ್ಬೋದು, ಹುಣಸೆ ಹುಳಿ ಚಿತ್ರಾನ್ನ, ಆ ಥರದ್ದು ಯಾವುದೂ ತಿನ್ನಲ್ಲ. ನಾನು ಚಿತ್ರಾನ್ನ ಅಂತ ಮಾಡಿದಾಗೆಲ್ಲ ನಿಂಬೆಹಣ್ಣಿನ ಚಿತ್ರಾನ್ನ ಅಥವಾ ಊರಿಗೆ ಹೋದಾಗ ಕಿರಳಿಕಾಯಿ ತೊಗೊಬರ್ತೀನಲ್ಲ, ಆ ಕಿರಳಿಕಾಯಿ ಚಿತ್ರಾನ್ನೂ ಕೂಡ ಚೆನ್ನಾಗಿರುತ್ತೆ. ಅದು ಎರಡು ಮಾಡ್ತೀನಿ ಅಷ್ಟೇ, ನೀನು ಬೇರೆ ಯಾವುದು ಮಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಒಂದು ವಾರದಿಂದ ರಜೆ ಇದ್ದಿದ್ದ ಕಾರಣ ಬೆಳಗ್ಗೆ ಎದ್ದು ನಾನು ಯೋಚನೆ ಮಾಡಿ ಏನು ಮಾಡಬೇಕು ಅದನ್ನೇ ತಿಂಡಿ ಮಾಡ್ತಿದ್ದೆ. ಹಾಗಾಗಿ ಬೇಗ ಆಗುತ್ತೆ ಅಂತೇಳಿ ಚಿತ್ರಾನ್ನನೇ ಮಾಡಿದ್ದೀನಿ. ಹಾಗೆ ಸ್ನ್ಯಾಕ್ಸ್ಗೂ ಕೂಡ ಅವಳಿಗೆ ಸೌತೆಕಾಯಿ ಕೂಡ ಕಟ್ ಮಾಡಿ 2 ಚಿತ್ರಾನ್ನ ಸೌತೆಕಾಯಿ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಕಟಿಂಗ್ ವಿಡಿಯೋನು ತೋರಿಸೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಕಟಿಂಗ್ ವಿಡಿಯೋ ಮಾಡ್ಕೊತಿದ್ದೀನಿ. ಇದ್ರದ್ದು ಈ ಬ್ಲೌಸ್ ಕಟಿಂಗ್ ವಿಡಿಯೋನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಆಯಿತಾ. ಅಲ್ಲಿಂದ ಶ್ರಾವಣಿನೆಲ್ಲ ಬಿಟ್ಟು ನೀನೊಂದು ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ತೊಳೆದು ಎಲ್ಲ ಆಯಿತು. ಮಧ್ಯಾಹ್ನಕ್ಕೆ ನಾನು ಏನೂ ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಸಾಂಬಾರಿತ್ತು. ಇವಾಗ ರಾತ್ರಿ ಆಗಿದೆ. ನಾನು ದೋಸೆ ಹಿಟ್ಟು ಕೂಡ ನೆನೆ ಹಾಕಿದ್ದೆ. ದೋಸೆನೂ ಕೂಡ ಹಿಟ್ಟು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆ ನ್ಯೂ ಇಯರ್ ಹಿಂದಿನ ದಿನ ನಾವು ಚಿಕನ್ ತಂದಿದ್ವಲ್ಲ, ಅದು ಸ್ವಲ್ಪ ಮಿಕ್ಕಿತ್ತು. ಅಂದರೆ ಬಿರಿಯಾನಿಲಿ ಯಾರೂ ಅಷ್ಟು ಚಿಕನ್ ಪೀಸ್ ಇಷ್ಟಪಡಲ್ಲ ಅಂಥೇಳಿ ಸ್ವಲ್ಪ ಎತ್ತಿಟ್ಟಿದೆ ಬಿರಿಯಾನಿಗೆ ಹಾಕಬೇಕಾದ್ರೆ. ಹಾಗೆ ಕಬಾಬ್ ಕೂಡ ಮಿಕ್ಕಿತ್ತು. ಯಾಕಂದರೆ ಲಾಸ್ಟಲ್ಲಿ ಕಬಾಬ್ ಹಾಕ್ಕೊಳ್ಳೋಣ ಅಂತ ಹೇಳಿದಾಗ ಹಾಗೂ ಕೂಡ ಸ್ವಲ್ಪ ಬೇಡ ಅಂತಿದ್ರಲ್ಲ ಎಲ್ಲರೂ ಅಂತೇಳಿ ಎತ್ತು ಫ್ರಿಜ್ಗೆ ಇಟ್ಟಿದೆ. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಇವಾಗ ಅದರಲ್ಲಿ. ಹಾಗೆ ಹಾಲು ಕೂಡ ಇಷ್ಟು ಮಿಕ್ಕಿದೆ. ಇಷ್ಟನ್ನ ಇವಾಗ ಹೆಪ್ಪಾಕ್ಬಿಡ್ತೀನಿ. ಅಂದರೆ ಸಾಯಂಕಾಲ ತನಕ ಉಳಿಸ್ಕೊಂಡಿರ್ತೀನಿ, ಯಾರು ಬರ್ತಾರೋ ಏನೋ ಅಂತ. ಇವಾಗ ಹೆಪ್ಪಾಕ್ಬಿಡೋಣ ಅಂಥೇಳಿ ಹೆಪ್ಪಾಕ್ತಾ ಇದ್ದೀನಿ. ನಾನು ಹಾಲಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸ್ನ ನೋಡಿದೆ. ನಾನು ಬ್ಲೂ ಪ್ಯಾಕೆಟ್ನ ತೊಗೊತಿದ್ದೆ. ಈ ಸಲ ಬೇಡ ರೆಡ್ ಪ್ಯಾಕೆಟ್ನ ತೊಗೊಳ್ಳೋಣ ಅಂತ ತೊಗೊಂಡೆ. ರೆಡ್ ಪ್ಯಾಕೆಟಲ್ಲಿ ಮೊಸರು ಚೆನ್ನಾಗಾಗುತ್ತೆ, ಗಟ್ಟಿ ಇರುತ್ತೆ ಹಾಲು ಕೂಡ, ಮತ್ತು ಕೆನೆನೂ ನಾವು ಸ್ಟೋರ್ ಮಾಡ್ಕೋಬೋದು ಬೇಕು ಅಂತಂದರೆ. ಹಾಗಾಗಿ ಬ್ಲೂನ ಬಿಟ್ಟು ಇವಾಗ ರೆಡ್ ಪ್ಯಾಕೆಟ್ನೇ ತೊಗೊತಾ ಇದ್ದೀನಿ. ಚೆನ್ನಾಗಿತ್ತು. ನಾನು ಆಲ್ರೆಡಿ ಮೊಸರು ಮಜ್ಜಿಗೆ ಮಾಡಿ ಕುಡ್ದಿದ್ರಿಂದ ಹೇಳ್ತಾ ಇದ್ದೀನಿ. ರೆಡ್ ಪ್ಯಾಕೆಟಲ್ಲಿ ನಾವು ಮೊಸರು ಮಜ್ಜಿಗೆ ಎರಡೂ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಗ್ರೇವಿ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಹಾಗೆ ಕೇಕ್ ಕೂಡ ಇತ್ತು, ಅದನ್ನು ಸ್ವಲ್ಪ ತಿನ್ಕೊಂಡು ಶ್ರಾವಣಿಗೂ ಕೊಟ್ಬಿಡೋಣ. ನೀನು ಎಷ್ಟು ದಿವಸ ಅಂತ ಇಟ್ಕೊಳಕ್ಕಾಗುತ್ತೆ, ನಾಳೆ ಇವತ್ತು 2ನೇ ತಾರೀಕಲ್ವಾ, ಅವ್ರು ಎಷ್ಟು ದಿವಸದಲ್ಲಿ ಮಾಡಿರ್ತಾರೋ ಅಂತ. ಅಂದರೆ ನನ್ನ ತಂಗಿ ಯಾರೂ ತೊಗೊಂಡೋಗ್ಲಿಲ್ಲ ಪಾರ್ಸಲ್, ಅವರು ಬೇಡ ಅಂತ ಹೇಳಿದ್ರು. ಹಾಗಾಗಿ 1 kg ಕೇಕು ಕೂಡ ಅಂದರೆ ರಾಗು ಕೂಡ ಸ್ವಲ್ಪ ತಿಂತಾರೆ, ಅವ್ರೇನು ಯಾವಾಗಲೂ ಇಷ್ಟಪಡಲ್ಲ. ನಾನು ಶ್ರಾವಣಿ ಇಬ್ಬರೇ. ಇವಾಗ ನಾನು ಕಬಾಬ್ ಪೀಸ್ ಮಿಕ್ಕಿತ್ತಲ್ಲ, ಅದರಲ್ಲೇ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾನು ದೋಸೆಗೆ ಕೂಡ ಆಗುತ್ತೆ ಅಂತೇಳಿ ನಾನು ಇವಾಗೆ ನೈಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಸ್ವಲ್ಪ ಗ್ರೇವಿ ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ 1-2 ಈರುಳ್ಳಿನೋ 3 ಈರುಳ್ಳಿನೋ ಪೇಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕ್ವಾಂಟಿಟಿಲೇ ಇರುವಂಥದ್ದು ನನಗೆ ಚಿಕನ್ನು. ಅದಕ್ಕೆ ಈರುಳ್ಳಿನ ಪೇಸ್ಟ್ ಮಾಡಿ ಹಾಕಿ ಹಸಿ ವಾಸನೆ ಹೋಗಬೇಕು, ಅಷ್ಟು ಚೆನ್ನಾಗಿ ಬ್ರೌನ್ ಆಗೋ ಥರನೇ ಅದನ್ನು ಹುರಿಬೇಕು. ಆಮೇಲೆ 2 ಟೊಮೊಟೊ ಕೂಡ ರುಬ್ಬಾಕೊತಾ ಇದ್ದೀನಿ. ನೀವು ಹುಳಿದಾದರೆ 1 ಟೊಮೊಟೊ ಹಾಕ್ಕೊಳ್ಳಿ, ಜಾಮ್ ಆದರೆ 2 ಟೊಮೊಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಅದು ಕೂಡ ಹಸಿ ವಾಸನೆ ಹೋಗುವಷ್ಟು ನೀಟಾಗಿ ನಾವು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಕಬಾಬ್ ಕಲಸಿರೋದನ್ನ ಮಾಡ್ತಾಯಿದ್ದೀನಿ. ನೀವು ಹಂಗೆ ಚಿಕನ್ನ ಹಾಕಿ ಆಮೇಲೆ ಕಬಾಬ್ ಪೌಡ್ರನ್ನ ಹಾಕಿ ಮಾಡ್ಕೋಬೋದು, ಚೆನ್ನಾಗಿತ್ತು. ನಾವು ಕೂಡ ಟೇಸ್ಟ್ ಮಾಡಿದ್ವಿ, ಶ್ರಾವಣಿಗೂ ಕೂಡ ಇಷ್ಟ ಆಯಿತು. ಅಮ್ಮ ಚೆನ್ನಾಗಿದೆ ಅಂತ ಹೇಳಿದ್ಲು. ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕಸ್ತೂರಿ ಮೆಥಿನೂ ಕೂಡ ಹಾಕ್ಕೊಂಡು ಅದನ್ನು ಇನ್ನೊಂದು ಸ್ವಲ್ಪ ಬೇಯಿಸ್ಕೊತಾ ಇದ್ದೀವಿ. ನಾವು ಇದರಲ್ಲೇ ಇರುವಂಥದ್ದು, ಅದು ಹಸಿ ವಾಸನೆ ಹೋಗೋ ತನಕ ನಾವು ಚಿಕನ್ ಹಾಕಬಾರ್ದು. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು, ಫ್ರೈ ಆಗಬೇಕು. ಇವಾಗ ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಉಪ್ಪು ನೋಡಿ ಹಾಕೋಬೇಕು. ಯಾಕಂದರೆ
ಉಪ್ಪಿನಂಶ ಇರುತ್ತೆ ಕಬಾಬ್ ಪೌಡ್ರಲ್ಲಿ. ಹಾಗಾಗಿ ಒಂದು ಸ್ವಲ್ಪ ನಾವೇನು ರುಬ್ಬಿ ಗ್ರೇವಿ ಮಾಡಿದ್ದೀವಿ ಅದಕ್ಕೋಸ್ಕರ ಹಾಕ್ಕೊಂಡ್ರೆ ಸಾಕು ಉಪ್ಪು. ಇವಾಗ ನಾವು ಇದಕ್ಕೆ ನಮಗೆ ನೀರು ಬೇಕಲ್ಲ ಬೇಯೋದಕ್ಕೆ, ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಆಲ್ಮೋಸ್ಟ್ ಇದು ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಮಟನ್ ಎಲ್ಲ ಸ್ವಲ್ಪ ಸಾಫ್ಟಾಗಿ ಇರುತ್ತೆ, ಬೇಗ ಬೇಯುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ, ಚಪಾತಿಗೆಲ್ಲ. ಅದ್ರ ಜೊತೆಗೆ ಸಾಂಬಾರು ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಉಪ್ಪು ಬಂದುಬಿಟ್ಟಿದೆ ಸಾಂಬಾರು ಉಪ್ಪು ಬಂದು ಸುರಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಹೇಳ್ತಾರೆ. ನಾನೇನು ಅಷ್ಟು ಡಿಫ್ರೆನ್ಸ್ ನೋಡಿಲ್ಲ, ಬಟ್ ಸುರಿದೋದಾಗ ಒಂಥರ ಹೊಟ್ಟೆ ಉರಿತಾ ಇರುತ್ತೆ. ಅಯ್ಯೋ ಸುರಿದೋಯ್ತಲ್ಲ, ಕ್ಲೀನ್ ಮಾಡಬೇಕಲ್ಲ ಅನ್ನೋ ಸಂಕಟಕ್ಕೆ ಇವತ್ತಿನ ಊಟಕ್ಕೆ ಚಿಕನ್ ಸಾಂಬಾರು, ಮುದ್ದೆ, ಸೌತೆಕಾಯಿ, ಈರುಳ್ಳಿ. ಚಿಕನ್ ಮಟನ್ ಅಂತಂದರೆ ನನಗೆ ಸೌತೆಕಾಯಿ ಈರುಳ್ಳಿ ಇರಲೇಬೇಕು. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಕಟ್ಟಿಂಗ್ ವಿಡಿಯೋನ ನೋಡಿ. ಒಬ್ಬರು ಕೇಳಿದರು, ಅದಕ್ಕೋಸ್ಕರ ನಾನು ಕಟ್ಟಿಂಗ್ ವಿಡಿಯೋನ ಕೂಡ ಇಲ್ಲೇ ಸೇರಿಸ್ತಾ ಇದ್ದೀನಿ. ನಾನು ಈ ಬ್ಲೌಸು ಸ್ಟಿಚಿಂಗ್ ಮಾಡ್ತಾ ಇರೋದು ಸೀರೆ, ಇದು ಲೈನಿಂಗು ಕೂಡ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ಲೈನಿಂಗ್ 1 ಮೀಟ್ರನ್ನೇ ತೊಗೊತೀನಿ. ಮತ್ತು ಈ ಬ್ಲೌಸು ಕೂಡ ನಾನೇ ಸ್ಟಿಚ್ ಮಾಡಿರೋದು. ಅದನ್ನೇ ಕೊಡ್ತಾರೆ ಅವರು, ಆವಾಗವಾಗ ಕೊಟ್ಟಾಗೆಲ್ಲನೂ ಇದೇನೇ ಕೊಡ್ತಾರೆ ಅಳತೆಗೆ. ನೋಡಿ ಈ ಥರ ಮಾರ್ಕಿಂಗ್ ಚಾಕ್ ಬರ್ತಿತ್ತು, ಇವಾಗ ಹೊಸದಾಗಿ ಬಂದಿದೆ. ಮೊನ್ನೆ ನಾನು ಅಂಗಡಿಗೆ ಹೋದಾಗ ನೋಡಿದೆ, ಈ ಥರ ಬಂದಿದೆ ಇವಾಗ ಪೆನ್ಸಿಲ್ ಥರ. ವೈಟ್ ಕಲರ್ ಇತ್ತು ನಾರ್ಮಲಾಗೆ, ಇವಾಗ ಎಲ್ಲ ಕಲರು ಕೂಡ ಈ ಥರದ್ದು ಬಂದಿದೆ. ಇದು 30 ರೂಪಾಯಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅಂತಲೇ ಅನಿಸುತ್ತೆ. ನೋಡೋಣ, ಯೂಸ್ ಮಾಡಿ ನೋಡೋಣ ಅಂಥೇಳಿ ಎರಡು ಕಲರ್ ತೊಗೊಬಂದಿದ್ದೆ ನಾನು ಯಾವಾಗಲೂ ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಇದು ಸ್ಕೇಲು, ಆರ್ಮೋಲ್ ಸ್ಕೇಲ್ ಇದು, ಮತ್ತು ಮಾರ್ಕರು, ಗುಂಡ್ ಪಿನ್ನು, ಟೇಪು ಇದೆಲ್ಲ ಇರಲೇಬೇಕು ನನಗೆ. ಮತ್ತು ಅಳತೆ ಬ್ಲೌಸು, ನನಗೆ ಅಳತೆ ತೊಗೊಂಡು ಹೊಲಿಯೋದಕ್ಕೆ ಬರಲ್ಲ, ಅಳತೆ ಬ್ಲೌಸ್ ಇದ್ರೇ ನನಗೆ ಸ್ಟಿಚ್ ಮಾಡುವಂಥದ್ದು. ನಾನು ಯಾವ ಥರ ಕಟ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಎಡ್ಜಸ್ ಏನಿದೆ ಅದನ್ನು 4 ಭಾಗ ಅಂದರೆ 4 ಫೋಲ್ಡ್ ಮಾಡಿ, ಫೋಲ್ಡ್ ಆಗಿರುವಂಥ ಭಾಗ, ಓಪನ್ ಇಲ್ಲದೆ ಇರುವಂಥದ್ದು ಭಾಗ ನಿಮ್ಮ ಸೈಡಿಗೆ ಬರುವಂಗೆ ಮಾಡಿ ಇಟ್ಕೊಂಡ್ಮೇಲೆ ನೀವು ಅದಕ್ಕೆ ಒಂದು ಗುಂಡ್ಪಿನ್ ಕೂಡ ಹಾಕ್ಕೊಂಡು ಅಳತೆ ತೊಗೊಳ್ಳಿ. ಇವಾಗ ನಾನು ಅಳತೆ ತೊಗೊಳ್ತಾ ಇದ್ದೀನಿ. ಇಲ್ಲಿ 6.5 ಇದೆ ಅವ್ರದ್ದು, 6.5ಗೆ ನಾನು 7.5 ತೊಗೊತೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಅಷ್ಟೇ, ಜಾಸ್ತಿ ತೊಗೋಬಾರ್ದು. ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು ಅಷ್ಟೇ ಸ್ಟಿಚಿಂಗಿಗೆ ಹೋಗುವಂಥದ್ದು. ಹಾಗಾಗಿ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈಗ ನೀಟಾಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಒಂದು ಸ್ಕೇಲ್ ಸಹಾಯದಿಂದ ನೀಟಾಗಿ ಮಾರ್ಕ್ ಹಾಕ್ಕೊಬೇಕು. ನೀವು ಕೈಯಲ್ಲೇ ಮಾರ್ಕ್ ಹಾಕೋದು ಆ ಥರ ಎಲ್ಲ ಮಾಡಬೇಡಿ, ಆಗ ಡೊಂಕ ಪಿಂಕಿ ಬರುತ್ತೆ, ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಮಾರ್ಕ್ ಮಾಡುವಂಥದ್ದು. ಹಾಗಾಗಿ ನೀಟಾಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ಮಾರ್ಜಸ್ಗೆ ಅಂತಲೇ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ, ಅದಕ್ಕೂ ಕೂಡ ನಾನು ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ನಾವು ಸ್ಲೀವ್ಗೆ ಡೌನಿಂಗು 3 ತೊಗೊತಿದ್ದೀನಿ. ಇಷ್ಟಕ್ಕೆ 7 ಇಂಚು 6 ಇಂಚಿಗೆ 3 ಸಾಕು. ಹಾಗಾಗಿ ಡೌನಿಂಗು ಕೂಡ 3 ತೊಗೊತಾ ಇದ್ದೀನಿ. ಇದರಲ್ಲೂ ಡೌನಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಬ್ಲೌಸ್ಗೆ ಕರೆಕ್ಟಾಗಿ ಕೂರಬೇಕು ಅಂತಂದಾಗ. ಇವಾಗ ನೀವು ಯಾವ ಬ್ಲೌಸು ಕೊಟ್ಟಿರ್ತಾರೋ ಅಳತೆಗೆ ಅದನ್ನೇ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಏನಂದರೆ ಅಗಲ ಅವ್ರದ್ದು ಎಷ್ಟು ಕರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ ಇರುತ್ತೋ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ನಾವು ಫಸ್ಟು ಮೇಲ್ಗಡೆ ಒಂದು ಗೆರೆ ಹಾಕಿದ್ವಲ್ಲ ಅಲ್ಲಿ ಇಟ್ಕೊಳ್ಳಿ. ಯಾವುದು ಶೋಲ್ಡರ್ ಸ್ಲೀವ್ ಇದೆಯಲ್ಲ ಸ್ಲೀವ್ದು, ಮತ್ತು 3 ಇಂಚಿಗೆ ನಾವು ಒಂದು ಮಾರ್ಕ್ ಹಾಕಿ ಡೌನಿಂಗ್ ತೊಗೊಂಡಿದ್ವಲ್ಲ ಅಲ್ಲಿಂದ ಅಲ್ಲಿಗೆ ನೀಟಾಗಿ ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಎಳೆದಿಟ್ಟು ಒಂದು ಮಾರ್ಕ್ ಹಾಕ್ಕೊಂಡು ಇವಾಗ ಶೇಪ್ ತಗೊಳ್ಳಿ. ಅಲ್ಲಿಗೆ ನಾವು ಅದು ಫುಲ್ ಬಾಡಿ ಮೆಜರ್ಮೆಂಟು ಇದು ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ಗೋಸ್ಕರ. 1.5 ಇಂಚಾದರೂ ಬಿಟ್ಕೋಬೋದು, 2 ಇಂಚಾದರೂ ಬಿಟ್ಕೋಬೋದು. ನಾನು ಯಾವಾಗಲೂ 2 ಇಂಚೇ ಬಿಡುವಂಥದ್ದು. ಎಕ್ಸ್ಟ್ರಾ ಇದ್ದರೆ ಬೇಕಾದರೆ ಆಮೇಲೆ ಕಟ್ ಮಾಡ್ಬೋದು, ನಾವು ಆಮೇಲೆ ಯಾವುದೇ ಕಾರಣಕ್ಕೂ ಜೋಡ್ಸೋಕ್ಕಾಗೋದಿಲ್ಲ ಕಡಿಮೆ ಆಯಿತು ಅಂದಾಗ. ಹಾಗಾಗಿ ನಾನು 2 ಇಂಚೇ ತೊಗೊತೀನಿ. 2 ಇಂಚು ತೊಗೊಂಡು ನಾನೀಗ ಶೇಪ್ನ ಕಟ್ ಮಾಡ್ಕೊತೀನಿ. ನಾನು ಯಾವಾಗಲೂ ಫ್ರಂಟು ಶೇಪ್ನ ಇವಾಗ ಕಟ್ ಮಾಡಬೇಕಾದ್ರೆ ಮಾಡೋದಿಲ್ಲ, ಯಾಕಂದರೆ ಒಂದೊಂದ್ಸಲ ಎರಡೂ ಒಂದೇ ಕಡೆಗೆ ಶೇಪ್ ಬಂದ್ಬಿಡುತ್ತೆ. ಹಾಗಾಗಿ ನಾನು ಹೊಲ್ದು ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ನಾನು ಹೊಲಿಬೇಕಾದ್ರೇ ಶೇಪ್ನ ಕಟ್ ಮಾಡ್ಕೊತೀನಿ. ನಾನು ಮುಂದೆ ತೋರಿಸ್ತೀನಿ ಸ್ಟಿಚಿಂಗ್ ವಿಡಿಯೋನು ಕೂಡ. ನೋಡಿ ಈ ಥರ ಶೇಪ್ನ ತೊಗೋಬೇಕು. ನಾನು ಇಲ್ಲಿ ಒಂದೇ ಶೇಪ್ ಇರುವಂಥದ್ದು ಫ್ರಂಟದು. ಸ್ವಲ್ಪ ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ ನನಗೆ ಸ್ವಲ್ಪ ಶೇಪು ಅಷ್ಟು ನೀಟಾಗಿ ಬರಲಿಲ್ಲ ಇವತ್ತು.
ಇವಾಗ ಎಕ್ಸ್ಟ್ರಾ ಏನಿದೆ ಅದನ್ನ ಕಟ್ ಮಾಡಿಬಿಟ್ಟು ನಾವು ಮಾರ್ಕ್ ಹಾಕಿದ್ದೀವಲ್ಲ ಅದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಬೇಕು. ಇವಾಗ ನಾವು ಅಲ್ಲಿ ಒಂದು ಗೆರೆ ಹಾಕಿದ್ದೀವಲ್ಲ ಅದಕ್ಕೆ ನ್ಯಾಚ್ ಹಾಕೊಬೇಕು. ಇವಾಗ ಸ್ಲೀವ್ ಕಟಿಂಗ್ ಆಗಿದೆ. ನೆಕ್ಸ್ಟ್ ಬಾಡಿ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಫಸ್ಟು ಸ್ಲೀವೇ ಕಟ್ ಮಾಡ್ಕೊತಾರೆ ಅಂತ ಅನಿಸುತ್ತೆ. ಬಾಡಿ ಕಟಿಂಗ್ ಮಾಡೋದಕ್ಕೆ ಫಸ್ಟು ನಾವು ರಿಂಗ್ ಪಟ್ಟಿ ಅಥವಾ ನಾವು ಉಕ್ಸ್ನ ಅಟ್ಯಾಚ್ ಮಾಡೋ ಪಟ್ಟಿ ಏನಿದೆ ಅಲ್ಲಿಂದ ಅಳತೆ ತೊಗೋಬೇಕು. ಯಾವಾಗಲೂ ನಾವು ಉಕ್ಸ್ ಪಟ್ಟಿಯಿಂದ ಅಳತೆ ತೊಗೋಬಾರ್ದು, ರಿಂಗ್ ಪಟ್ಟಿಯಿಂದ ತೊಗೋಬೇಕು. ಇವ್ರದ್ದು 9.5 ಇದೆ ರೆಡಿ. 9.5ಗೆ ನಾವು 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಬೇಕು. 10.5 11.5ಗೆ ನಾನಿಲ್ಲಿ ಫೋಲ್ಡ್ ಮಾಡ್ಕೊತೀನಿ. ನಾನು ಹಾಫ್ ಅನ್ ಇಂಚ್ 1 ಇಂಚ್ ಎಕ್ಸ್ಟ್ರಾನೇ ಫೋಲ್ಡ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ ನಾನು. ಇವಾಗ ನಾನು ಒಂದು ಸೈಡು ನಾವು ಸ್ಲೀವ್ಗೆ ಕಟ್ ಮಾಡಿದ್ದೀವಿ, ಇನ್ನೊಂದು ಸೈಡು ಎಡ್ಜಸ್ ಇದೆಯಲ್ಲ ಅಲ್ಲಿಂದನೇ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಕರೆಕ್ಟಾಗೆ ನಾನು 11.5 ಬೇಕು, ಬಟ್ ನಾನು ಹಾಫ್ ಅನ್ ಇಂಚು 1 ಇಂಚು ಎಕ್ಸ್ಟ್ರಾನ ಫೋಲ್ಡ್ ಮಾಡ್ಕೊತೀನಿ. ನಾನು ಅಷ್ಟಕ್ಕೆ ಫೋಲ್ಡ್ ಮಾಡಿ ಆದಮೇಲೆ ಆ ಎಕ್ಸ್ಟ್ರಾ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅದು ಬ್ರಾ ಪಟ್ಟಿಗೆ ಮತ್ತು ಎಮ್ಮಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ. ಹಾಗಾಗಿ ಇವಾಗ ಬ್ಲೌಸ್ನ ಉದ್ದನ ಚೆಕ್ ಮಾಡ್ಕೊಬೇಕು ನಾವು ಫಸ್ಟಿಗೆ. ಅಗಲ ಇವಾಗ ಫೋಲ್ಡ್ ಮಾಡಿ ಆದಮೇಲೆ ನಾವು ಬ್ಲೌಸ್ ಉದ್ದನ ಚೆಕ್ ಮಾಡ್ಕೊಬೇಕು. ಉದ್ದ ಬಂದು ಎಷ್ಟಿದೆ ಅಂತ ನೋಡೋಣ. ಇದು ನಾವು ಏನು ಹಿಂದೆಗಡೆ ಡಾಟ್ ಹಿಡ್ದಿರ್ತಾರೋ ಅಲ್ಲಿಂದನೇ ಹಿಡಿದು ಟೈಟಾಗಿ ಎಳೆದು ನೋಡ್ಕೊಬೇಕು ಉದ್ದ ಎಷ್ಟಿರುತ್ತೆ ಅವ್ರದ್ದು ಅಂತ. 13 ಇದೆ ಇವ್ರದ್ದು. 1 ಇಂಚ್ ಎಕ್ಸ್ಟ್ರಾ 14ಕ್ಕೆ ನಾವು ಮಾರ್ಕ್ ಮಾಡ್ಕೊಬೇಕು. ಇದು ಬ್ಯಾಕಿಗೆ. ನಾನು ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ಬ್ಯಾಕಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ 14ಕ್ಕೆ. ನಾವು ಒಂದು 3 ತವು ಮಾರ್ಕ್ ಮಾಡಿಬಿಟ್ಟು ಅದನ್ನ ಒಂದು ಸ್ಕೇಲ್ ತೊಗೊಂಡು ಕೂಡಿಸ್ಕೊಂಡ್ರೆ ಸಾಕು. ಲೈನ್ಸ್ ಎಲ್ಲ ನೀಟಾಗಿ ಬರಬೇಕು ಅಂದರೆ ನೀವು ಆದಷ್ಟು ಸ್ಕೇಲ್ಸ್ಗಳನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಮಾರ್ಕ್ ಏನು ಮಾಡಿದ್ದೀವೋ ಅದನ್ನು ಈ ಥರ ಹಿಡಿದು ಫೋಲ್ಡ್ ಮಾಡ್ಕೊಬೇಕು. ಇವಾಗ ನಾವು ಫೋಲ್ಡ್ ಮಾಡಿ ಆದಮೇಲೆ ಕೆಳಗಡೆ ಇದೆಯಲ್ಲ ಎಡ್ಜಸ್ಸಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ನಾವು ಬ್ಯಾಕಿಗೆ 1 ಇಂಚ್ ಎಕ್ಸ್ಟ್ರಾ ತೊಗೊತೀವಿ, ಫ್ರಂಟ್ಗೆ 2 ಇಂಚು. ಅಲ್ಲಿಗೆ ಫ್ರಂಟ್ಗೆ 2 ಇಂಚ್ ಆಗುತ್ತೆ. ಇವಾಗ ನಾವು ಮಾರ್ಕ್ ಮಾಡುತ್ತಾ ಇದ್ದೀವಲ್ಲ ಅದು ಫ್ರಂಟ್ಗೆ. ಆಲ್ರೆಡಿ 1 ಇಂಚ್ ಎಕ್ಸ್ಟ್ರಾ ಇದೆ, ಯಾಕಂದರೆ ಬ್ಯಾಕಲ್ಲಿ 1 ಇಂಚು ತೊಗೊಂಡಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಇದೆ. ಹಾಗಾಗಿ ನೀನು 1 ಇಂಚು ಬೇಕಾಗುತ್ತೆ. ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಇವಾಗ. ಹಾಗಾಗಿ 1 ಇಂಚಿಗೆ ಮಾರ್ಕ್ ಮಾಡಿ ಅದನ್ನು ಕೂಡ ಒಂದು ಸ್ಕೇಲ್ ಸಹಾಯದಿಂದ ನೀಟಾಗಿ ಮಾರ್ಕ್ ಹೋಗಬೇಕು. ಸ್ವಲ್ಪ ಚೆಸ್ಸು ಜಾಸ್ತಿ ಇರೋರಿಗೆ ಬೇರೆ 1.5 ಇಂಚು 2 ಇಂಚು ಆ ಥರ ತೊಗೋಬೇಕಾಗುತ್ತೆ. ಇವರು ಸಣ್ಣ ಇರೋದ್ರಿಂದ 1 ಇಂಚೆ ಸಾಕು ಇವರಿಗೆ. ಹಾಗಾಗಿ ಇದು ಎಕ್ಸ್ಟ್ರಾ ಏನಿರುತ್ತೋ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇದು ಕಟ್ ಮಾಡಿದ್ದಾಗಿದೆ. ಕಟ್ ಮಾಡಾದ್ಮೇಲೆ ನಾನು ಉಲ್ಟಾ ಇಟ್ಕೊಂಡು ನಾವು ಸ್ಲೀವ್ಗೆ ಹೆಂಗೆ ಓಪನ್ ಇರೋ ಭಾಗ ಆ ಕಡೆಗೆ, ಫೋಲ್ಡ್ ಮಾಡಿರೋ ಭಾಗ ನಮ್ಮ ಕಡೆಗೆ ಇಟ್ಕೊತೀವೋ ಅದೇ ಥರ ಇಟ್ಕೊಬೇಕು. ಇವಾಗ ಇಟ್ಕೊಂಡು ಅದಕ್ಕೂ ನಾನು ಒಂದು ಗುಂಡ್ಪಿನ್ನ ಹಾಕ್ಕೊತೀನಿ. ನಾನು ಎಲ್ಲದಕ್ಕೂ ಅಷ್ಟೇ. ಇದು ಕಾಟನ್ ಆಗಿರೋದ್ರಿಂದ ಅಷ್ಟು ಬೇಕಾಗಲ್ಲ. ಸಿಲ್ಕ್ ಆದಾಗ ನಾವು ಗುಂಡ್ಪಿನ್ನ ಯೂಸ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಗುಂಡ್ಪಿನ್ನ ಹಾಕ್ಕೊತೀನಿ. ಇವಾಗ ಗುಂಡ್ಪಿನ್ನ ಹಾಕಾದ್ಮೇಲೆ ನಾನು ಆವಾಗಲೇ 9.5 ಅವ್ರದ್ದು ರೆಡಿ ಇರುವಂಥದ್ದು. 9.5ಗೆ ಒಂದು ಮಾರ್ಕು, 10.5 11.5ಗೆ ಒಂದು ಮಾರ್ಕನ್ನು ಹಾಕೊತೀನಿ. ಎಕ್ಸ್ಟ್ರಾ 2 ಇಂಚು ರೆಡಿಗೆ ರೆಡಿ 1 ಮಾರ್ಕು, ಎಕ್ಸ್ಟ್ರಾ 2 ಇಂಚು ಹಾಕ್ಕೊಂಡು ಈ ಥರ ಸ್ಕೇಲ್ ಸಹಾಯದಿಂದ ಹಾಕ್ಕೊಂಡಾಗ ನಮಗೆ ಐಡಿಯಾ ಬರುತ್ತೆ ಒಂದು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂತ. ನಾವು ಒಂದು ಅಂದಾಜಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಅಂಥೇಳಿ ನಾನು ಹಿಂಗೆ ಮಾರ್ಕ್ನ ಮಾಡ್ಕೊಂಡ್ಬಿಡ್ತೀನಿ. ಅವ್ರದ್ದು ರೆಡಿ 9.5 ಇದೆ. ನಮಗೆ 2 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಇವಾಗ ಅವ್ರದ್ದು ಎದೆ ಸುತ್ತಳತೆನ ನೋಡ್ಕೊಬೇಕು ನಾವು. ಇದನ್ನು ಎಕ್ಸ್ಟ್ರಾ ಏನಿದೆ ಇವಾಗ ಕಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬಾಕ್ಸ್ ಟೈಪಲ್ಲಿ ಬರುತ್ತೆ ಇದು.
ನಾನಿವಾಗ ಉಕ್ಸ್ ಪಟ್ಟಿಯಿಂದ ಅವ್ರದ್ದು ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಯಾಕಂದರೆ ನಾವು ಶೋಲ್ಡರ್ ಹತ್ರ ಎಷ್ಟು ಇಂಚು ಕಟ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಇವ್ರದ್ದು ಅಷ್ಟೇನು ಹೆಚ್ಚು ಕಮ್ಮಿ ಇರಲಿಲ್ಲ, 9 ಇತ್ತು ಅಷ್ಟೇ. 9ನ ನೀವು 4 ಭಾಗ ಮಾಡ್ಕೊಬೇಕು. 4 ಭಾಗ ಮಾಡಿದಾಗ ಎಷ್ಟು ಸಿಗುತ್ತೋ ಅಷ್ಟು ಅವ್ರದ್ದು ಎದೆ ಸುತ್ತಳತೆ. 36 ಎದೆ ಸುತ್ತಳತೆ ಇರುವಂಥದ್ದು ಇದು. ನಾನು ಈ ಥರ ಒಂದು ಬುಕ್ಸಲ್ಲಿ ಬರೆದಿಟ್ಕೊಂಡಿದ್ದೀನಿ ಎಷ್ಟು ಎದೆ ಸುತ್ತಳತೆಗೆ ಎಷ್ಟನ್ನ ಶೋಲ್ಡರ್ ನೆಕ್ಕನ್ನು ಕಟ್ ಮಾಡ್ಕೊಬೇಕು ಅಂತೇಳಿ. ನೆಕ್ ಒಂದೇ, ಆರ್ಮೋಲು ಮತ್ತು ಇದು ಗ್ಯಾಪ್ ಬರುತ್ತಲ್ಲ ಸೆಂಟ್ರಲ್ಲಿ, ಅದೆಲ್ಲ ಅವ್ರ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಇಡ್ತೀನಿ ನಾನು. ನೆಕ್ಕನ್ನ ಮಾತ್ರ ಈ ಥರ ಪ್ಯಾಟ್ರನಲ್ಲಿ ನೋಡ್ಕೊಂಡಿದ್ದೀನಿ. ಹಾಗಾಗಿ 36 ಎದೆ ಸುತ್ತಳತೆಗೆ 2 ಇಂಚು ಸಾಕು. ಹಾಗಾಗಿ 2 ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಅವ್ರ ಬ್ಲೌಸ್ ಯಾವ್ದು ಅಳತೆ ಕೊಟ್ಟಿರ್ತಾರೋ ಅದರಲ್ಲೇ ಇಡ್ತೀನಿ. ಇದು 2 ಇಂಚಿದೆ, 2 ಇಂಚ್ಗೆ 1 ಇಂಚು ಎಕ್ಸ್ಟ್ರಾ 3 ಅಂದರೆ ನೆಕ್ ಹತ್ರ ಅರ್ಧ ಹೋಗುತ್ತೆ, ಶೋಲ್ಡ್ರ್ ಸ್ಲೀವ್ ಅಟ್ಯಾಚ್ ಮಾಡಿದಾಗ ಅರ್ಧ ಹೋಗುತ್ತೆ. ಹಾಗಾಗಿ ಇವ್ರಿಗೆ 5.25 ಆರ್ಮೋಲ್ ಸಾಕು. ಹಾಗಾಗಿ 5.25ಗೆ ಆರ್ಮೋಲ್ಗೂ ಮಾರ್ಕ್ ಮಾಡಿಕೊಂಡು ಈಗ ಒಂದು ಸ್ಕೇಲ್ ಸಹಾಯದಿಂದ ಬಾಕ್ಸ್ ಟೈಪ್ ಥರ ಮಾಡ್ಕೊಬೇಕು. ಇವಾಗ ಇದು ಬಾಕ್ಸ್ ಆಗಿದೆ. ಇವಾಗ ಏನು ಮೂಲೆ ಅಂತ ಇರುತ್ತೆ ಅಲ್ಲಿಗೆ 1.5 ಇಂಚ್ಗೆ 1 ಮಾರ್ಕು, 1 ಇಂಚ್ಗೆ 1 ಮಾರ್ಕನ್ನು ಮಾಡ್ಕೊಬೇಕು. ಇವಾಗ ನಾನು ಆರ್ಮೋಲ್ ಸ್ಕೇಲ್ನ ತೋರಿಸಿದ್ನಲ್ಲ, ಅದ್ರ ಸಹಾಯದಿಂದ ನೀವು ಮಾರ್ಕ್ ಮಾಡಿರೋವಂಥಕ್ಕೆ ಫ್ರಂಟ್ಗೆ ಸ್ವಲ್ಪ ನಾವೇನು ಗೆರೆ ಹೊಡೆದಿದ್ದೀವೋ ಅದಕ್ಕಿಂತ ಒಂಚೂರು ಒಳಿಕಾದಂಗೆ ಹೊರಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಈ ಥರ ಸ್ಕೇಲ್ ಇದ್ದರೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಫ್ರಂಟನ್ನ ಆ ಥರ ಮಾಡ್ಕೋಬೇಕು. ಬ್ಯಾಕು ನಾರ್ಮಲಾಗೆ ನಾವು ಲೈನ್ ಹಾಕಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಂಡೇ ಮಾಡ್ಕೊಳ್ಳಿ ಸಾಕು. ಆರ್ಮೋಲ್ ಶೇಪಿಂಗ್ ಇವಾಗ ಮುಗೀತು. ಇದು ಅಷ್ಟಾಗಿ ಒಂದು ಸ್ವಲ್ಪ ಅದು ಡಾರ್ಕಾಗಿ ಕಾಣಿಸ್ತಾ ಇಲ್ಲ. ಶೇಪು ಈ ಥರ ಬರಬೇಕು ಆರ್ಮೋಲ್ಗೆ. ಇವಾಗ ನಾನು ಬ್ರಾ ಪಟ್ಟಿನ ಕಟ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರೂ 4 ಇಟ್ಕೊತಾರೆ. ಫ್ರಂಟಲ್ಲಿ 4 ಇದ್ದರೆ ಬ್ಯಾಕ್ ಸ್ವಲ್ಪ ಈ ಕಡೆ ಸೈಡಲ್ಲಿ ನೀವು ಬೇಕಾದ್ರೆ ಅವರ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಎಷ್ಟಿರುತ್ತೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಅಲ್ಲಿ 4 ಆದರೆ ಇಲ್ಲಿ 3 ನೋಡಿ. ಆರ್ಮೋಲ್ ಸ್ಕೇಲಲ್ಲೇ ನೀವು ಶೇಪ್ ಕೂಡ ತೊಗೋಬೋದು. ಇದು ಏನು 40 ರೂಪಾಯಿ ಇರುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ಈ ಥರ ಶೇಪ್ನ ತೊಗೋಬೋದು. ನೀವು ಕೈಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನೀಟಾಗಿ ಶೇಪ್ ಬರುತ್ತೆ, ಇಲ್ಲಾಂದರೆ ಶೇಪ್ ಎಲ್ಲ ಬರಲ್ಲ ನಮಗೆ. ಹಾಗಾಗಿ ನಾನು ಯಾವಾಗಲೂ ಸ್ಕೇಲ್ನೇ ಯೂಸ್ ಮಾಡ್ಕೊಳ್ಳುವಂಥದ್ದು. ಇವಾಗ ಇದಾಯಿತು. ಇವಾಗ ನಾವು ನೆಕ್ಕು ಡೀಪ್ಗೆ ಅವ್ರದ್ದೇ ಬ್ಲೌಸ್ನ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕು ಅಂತೇಳಿ. ಒಂದು ಸ್ವಲ್ಪ ಕರೆಕ್ಟಾಗೆ ಮಾರ್ಕ್ ಮಾಡಿಕೊಂಡ್ರೆ ನಾವು ಫೋಲ್ಡಿಂಗ್ ಎಲ್ಲ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಅದು. ಮತ್ತು ಕೆಲವರು ಮುಂದೆಗಡೆ ಡೀಪ್ ಬೇಕು ಅಂದರೆ ನೀಟಾಗಿ ಬೇಕು ಅಂತ ಕೇಳ್ತಾರೆ, ಒಬ್ಬೊಬ್ಬರು ಬೇಡ ಅಂತ ಹೇಳ್ತಾರೆ. ಇವ್ರದ್ದು ಸ್ವಲ್ಪ ಟೈಟ್ ಇದೆ ಅಂತಲೇ ಹೇಳಿದರು. ಹಾಗಾಗಿ ನಾನು ಮೇಲ್ಗಡೆ 2 ತೊಗೊಂಡಿದ್ದೀನಿ, ಇಲ್ಲಿ 2.5 ತೊಗೊಂಡಿದ್ದೀನಿ. ಹಾಗಾಗಿ ನೀಟಾಗಿ ರೌಂಡ್ ಶೇಪಲ್ಲಿ ಕೂರುತ್ತೆ. ಆವಾಗ ನಾನು ಆರ್ಮೋಲ್ ಸ್ಕೇಲಲ್ಲೇ ಇದನ್ನು ಕೂಡ ರೌಂಡ್ ಶೇಪ್ನ ತೊಗೊತಾ ಇದ್ದೀನಿ. ಇವಾಗ ಡಾಟ್ಸ್ಗಳನ್ನ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇವಾಗ ಅದನ್ನ ಸ್ಕೇಲಲ್ಲಿ ಎಷ್ಟಿದೆ ಮೆಜರ್ಮೆಂಟು ಅಂತ ಚೆಕ್ ಮಾಡಿಕೊಂಡು ಅದನ್ನ 2 ಭಾಗ ಮಾಡ್ಕೊಳ್ಳಿ. 2 ಭಾಗಕ್ಕೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕಿಂದ ಅಲ್ಲಿಗೆ ನೀವು 2 ಇಂಚು ಅಥವಾ 2.5 ಇಂಚು, ಇವರು ಚಿಕ್ಕದು ಬ್ಲೌಸ್ ಅಳತೆ ಆಗಿರೋದ್ರಿಂದ 2 ಇಂಚಿಗೆ ಸಾಕಾಗುತ್ತೆ. ಅಲ್ಲಿಗೆ ಒಂದು ಸ್ಕೇಲಿಂದ ತಗೊಂಡು ನೀವು ನೀಟಾಗಿ ಮಾರ್ಕ್ ಮಾಡ್ಕೋಬೋದು. ಇವಾಗ ಕೆಳಗಡೆ ಬಂದು 2.5 ಇಂಚಿಗೆ ಒಂದು ಮಾರ್ಕು, 2.5 ಇಂಚ್ಗೊಂದು, 3.5ಗೊಂದು, 4.5ಗೊಂದು ಮಾರ್ಕ್ ಮಾಡಿ ಇಲ್ಲಿಂದ ಮೇಲ್ಗಡೆಗೆ 2 ಸಾಕು. 2.5 ಬೇಡ, ದೊಡ್ಡ ಅಳತೆಯವ್ರಿಗಾದರೆ 2.5. ಇವಾಗ ಮಧ್ಯಕ್ಕೊಂದು ಗೀಟ್ ಹಾಕಿ ಆ ಕಡೆ ಈ ಕಡೆ ಇರೋಂಥದ್ದನ್ನ ಕೂಡಿಸ್ಕೊಳ್ಳಿ.
ಇವಾಗ ಒಂದು ಟೇಪ್ ಸಹಾಯದಿಂದ ಅಲ್ಲಿಂದ ಕೆಳಗಡೆಗೆ 3 ಇಂಚು ಈ ನಾವು ಫಸ್ಟ್ ಒಂದು ಮಾರ್ಕ್ ಹಾಕಿದ್ದೀವಲ್ಲ 2ವರೆಗೆ ಅಲ್ಲಿಂದ ಟೇಪ್ನ ಹಿಡ್ಕೊಂಡ್ರೆ ಸಾಕು. ಅಲ್ಲಿಂದ ಅಲ್ಲಿಗೆ 3 ಇಂಚು ಚಿಕ್ಕ ಅಳತೆ ಆಗಿರೋದ್ರಿಂದ ದೊಡ್ಡ ಅಳತೆಗೆ 3.5 ಆಗುತ್ತೆ. ಇವಾಗ ನಾವು ಬ್ರಾ ಪಟ್ಟಿ ಕಟ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀವಲ್ಲ ಅಲ್ಲಿಂದ ಒಂದು 2ಕ್ಕೆ ಒಂದು ಮಾರ್ಕ್ ಮಾಡಿ ನೀವು ಕ್ರಾಸಾಗೆ ಇಟ್ಕೊಳ್ಳಿ. ಇದನ್ನು ಕ್ರಾಸಾಗಿ ಇಟ್ಕೊಂಡು ಈ ಭಾಗಕ್ಕೆ 5ವರೆಗೆ ಒಂದು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಇದು ಮಾರ್ಕ್ ಎಲ್ಲ ಆಗಿದೆ ಫ್ರಂಟ್ದು. ಇವಾಗ ನಾವು ಕಟ್ ಮಾಡ್ಕೊಬೇಕು. ಈಗ ಬ್ರಾ ಪಟ್ಟಿ ಬಂದು ಒಂದೇ ಲೇಯರ್ನ ಕಟ್ ಮಾಡ್ಕೊಬೇಕು ನಾವು. ಇವಾಗ ಆರ್ಮೋಲಲ್ಲಿ ಫಸ್ಟ್ ಇರುತ್ತಲ್ಲ ಮಾರ್ಕು ಅದನ್ನು 4 ಲೇಯರ್ನು ಕೂಡ ಕಟ್ ಮಾಡ್ಕೊಳ್ಳಿ. ನಾಲ್ಕು ಲೇಯರ್ ಆದಮೇಲೆ ಒಂದು ನ್ಯಾಚ್ ಹಾಕಿ ನೀವು ಈಗ 2 ಪೀಸ್ ತೊಗೋಬೇಕು. ಫ್ರಂಟದ್ದು ಮಾತ್ರ ತೊಗೊಂಡು ನಾವು 2ನೇ ಮಾರ್ಕ್ ಏನು ಮಾಡಿದ್ದೀವೋ ಅದನ್ನು ನೀಟಾಗಿ ಶೇಪ್ ತೊಗೊಬೇಕು. ನೀವು ಶೇಪ್ ತೊಗೊಂಡಾದಮೇಲೆ ಇಲ್ಲಿ ಮೇಲ್ಗಡೆನೂ ಶೋಲ್ಡ್ರ್ ಹತ್ರ ಒಂದು 1/2 ಇಂಚ್ ಕಟ್ ಮಾಡ್ತಾರೆ. ಕೆಲವ್ರಿಗೆ ಕಟ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ, ಹಾಗಾಗಿ ನಾನು ಹೇಳ್ತಾರಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಅಂಥವ್ರಿಗೆ ಮಾತ್ರ ಕಟ್ ಮಾಡ್ತೀನಿ. ಚೆನ್ನಾಗಿತ್ತು ಅಂತ ಹೇಳ್ದವ್ರಿಗೆಲ್ಲ ನಾನೇನು ಕಟ್ ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ ಫ್ರಂಟು ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಎಲ್ಲ ಮುಗೀತು. ಬ್ಯಾಕಲ್ಲಿ ಕಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಡಿಸೈನ್ ಇಲ್ಲ, ಪ್ಲೈನ್ ಆಗಿರೋದ್ರಿಂದ ನಾನು ರೌಂಡ್ ಶೇಪೇ ಕೊಡ್ತೀನಿ ಅಷ್ಟೇ. ಇವಾಗ ರೌಂಡ್ ಶೇಪ್ ಕೊಡಲಿಕ್ಕೆ ಇದಕ್ಕೂ ಕೂಡ ಶೇಪ್ ಬರುತ್ತೆ. ಇವಾಗ ನಾವು ಅವ್ರು ಕೊಟ್ಟಿರುವಂಥ ಬ್ಲೌಸ್ನ ಬ್ಯಾಕನ್ನು ಮಾತ್ರ ಹಿಡಿದು ನೋಡಬೇಕು. ಹಿಡಿದು ನೋಡಿ ಅವ್ರದ್ದು ರೆಡಿ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆ ಮಾರ್ಕಿಂದ ಎಕ್ಸ್ಟ್ರಾ 3 ಇಂಚಿಗೆ ಹಾಕಬೇಕು. ಎಲ್ಲದವು 2 ಇಂಚ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ 3 ಇಂಚ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಬ್ಯಾಕಲ್ಲಿ ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೆ 1 ಇಂಚ್ ಹೋಗುತ್ತೆ, ಎಕ್ಸ್ಟ್ರಾ 2 ಇಂಚು ಮಾರ್ಜಿನ್ ಉಳ್ಕೊಳ್ಳುತ್ತೆ. ಹಾಗಾಗಿ ನೀವು 3 ಇಂಚನ್ನು ತಗೋಬೇಕು. ಮತ್ತು ಈ ಹಾರ್ಮೋಲ್ ಹತ್ರನೂ ಅಷ್ಟೇ ನೀವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟಲ್ಲಿ ನಾವು ಫಿಲ್ಟ್ ಹಿಡಿಯುತ್ತೀವಿ, ಬ್ಯಾಕಲ್ಲಿ ನಾವು ಫಿಲ್ಟ್ ಹಿಡಿಯಲ್ಲ ಅಲ್ವಾ, ಹಾಗಾಗಿ ಎಕ್ಸ್ಟ್ರಾ ಬರುತ್ತೆ ಅಂತೇಳಿ ನಾವು ಇಲ್ಲೂ ಕೂಡ ಒಂದು 1/2 ಇಂಚ್ಗೆ ಮಾರ್ಕ್ ಮಾಡಿ ಅದೆರಡನ್ನೂ ಸ್ಕೇಲಿಂದ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಫ್ರಂಟ್ ಡೀಪ್ ಅಂದರೆ ಬ್ಯಾಕ್ ಡೀಪ್ಗೆ ಕೆಳಗಡೆ 1/2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಅದನ್ನು ಒಂದು ಸ್ವಲ್ಪ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಮಾರ್ಕ್ ಮಾಡಿಕೊಂಡು ನೀವು ಅವ್ರು ಕೊಟ್ಟಿರುವಂಥ ಅಳತೆ ಬ್ಲೌಸನ್ನೇ ಬ್ಯಾಕು ಡಾಟ್ ಹಿಡಿತೀವಲ್ವ ಅದನ್ನೆರಡನ್ನೂ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಫ್ರಂಟು ಕೆಲವ್ರಿಗೆ ಡೀಪ್ ಬೇಡ ಅಂತಾರೆ, ಸ್ವಲ್ಪ ಇವ್ರಿಗೆ ಏಜ್ ಆಗಿರೋದ್ರಿಂದ ಅವ್ರು ಏನಷ್ಟು ಡೀಪ್ ಹಾಕ್ಕೊಳ್ಳಲ್ಲ. ಹಾಗಾಗಿ ನಾನು ಮೇಲ್ಗಡೆ 2 ತೊಗೊಂಡಿದ್ದೀನಿ, ಕೆಳಗಡೆ ಒಂದು 3 ತೊಗೊತೀನಿ ಸಾಕು. ಕೆಲವ್ರಿಗೆ 3.5 4 ತೊಗೊಂಡ್ರೂ ನಡೆಯುತ್ತೆ. ಆಗ ದಪ್ಪ ಇರೋರಿಗೆ, ಇವರು ಸಣ್ಣ ಇರೋದ್ರಿಂದ ಏನಷ್ಟು ಬೇಕಾಗಲ್ಲ. ಇವಾಗ ನಾನು ಸ್ಕೇಲ್ ಸಹಾಯದಿಂದ ಒಂದು ಬಾಕ್ಸ್ ಥರ ಬರೋ ಥರ ಹಾಕೊತಾ ಇದ್ದೀನಿ. ಮತ್ತು ನಾನು ಹಾರ್ಮೋಲ್ದು ಸ್ಕೇಲ್ ಇದೆಯಲ್ಲ ಅದರಲ್ಲೇ ನಾನು ರೌಂಡ್ ಶೇಪ್ನು ಕೂಡ ಮಾಡ್ಕೊತೀನಿ. ಇವಾಗ ಇದನ್ನು ಕೂಡ ನೀಟಾಗಿ ಕಟ್ ಮಾಡಿದ್ರೆ ಬ್ಯಾಕು ರೆಡಿ ಆಯಿತು. ಈ ಥರ ನಾವು ಬರೀ ಡಿಸೈನ್ ಇಲ್ದರೆ ಹೊಲಿಯುತ್ತಿರೋ ಬ್ಲೌಸ್ಗಳಾದರೆ ನಾವು ಮಧ್ಯಕ್ಕೆ ಕಟ್ ಮಾಡಬಾರ್ದು. ಈಗ ಫ್ರಂಟು ಬ್ಯಾಕು ಏನು 2 ಡೀಪ್ನ ಕಟ್ ಮಾಡಿದ್ದೀವಿ ಅದರ ಆ ಪೀಸಲ್ಲಿ ನಾವು ಎಮ್ಮಿಂಗ್ ಮಾಡೋದಕ್ಕೆ ಅಂದರೆ ಪೈಪಿಂಗ್ ಮಾಡಲ್ಲ, ಎಮ್ಮಿಂಗ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಮಧ್ಯೆ ಕಟ್ ಮಾಡಿಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅದು. ಇವಾಗ ಫ್ರಂಟು ಕೂಡ ಆಯಿತು, ಬ್ಯಾಕು ಆಯಿತು, ಸ್ಲೀವು ಆಯಿತು. ಇವಾಗ ನಿಮಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಇರುತ್ತಲ್ವ, ನಾನು ಪೆನ್ನಲ್ಲಿ ಮಾಡಿರೋದ್ರಿಂದ ಆಗಿಲ್ಲ, ನೀವು ಮಾಮೂಲಿ ಚಾಪ್ಸ್ ಬರುತ್ತಲ್ಲ ಅದರಲ್ಲಿ ಮಾಡಿಕೊಂಡು ಆ ಕಡೆಗೆ ಸ್ವಲ್ಪ ಮಾರ್ಕ್ ಕಾಣುತ್ತೆ. ಆವಾಗ ನೀವು ಎರಡು ಸೈಡನ್ನು ಕೂಡ ಮಾರ್ಕ್ ಮಾಡ್ಕೋಬೋದು. ಇವಾಗ ನೋಡಿ ಇದರಲ್ಲಿ ಕಾಣಿಸ್ತಿದೆ, ಆ ಪೆನ್ನಲ್ಲಿ ಅಷ್ಟು ಕಾಣಿಸಲ್ಲ. ಇವಾಗ ಈ ಥರ 2 ಸೈಡು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ 2 ಕಡೆನೂ ಮಾರ್ಕ್ ಇರುತ್ತಲ್ವ, ಹಾಗಾಗಿ ನೀಟಾಗಿ ನಾವೆಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಹಿಡ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಸಾಕು. ನಾವು
ಇದೆಲ್ಲ ಒಂದೊಂದು ಲೇಯರ್ ಹಾಕಿದ್ದೀನಲ್ಲ ಅದು ಸ್ವಲ್ಪನೇ ನಾವು ಫಿಲ್ಟ್ ಇಟ್ಕೊಂಡ್ರೆ ಸಾಕು. ಅದು ಮಾತ್ರ ನಮಗೆ ನಾನು ಎಷ್ಟಕ್ಕೆ ಮಾರ್ಕ್ ಮಾಡಿದ್ದೀನೋ ಅಷ್ಟಕ್ಕೆ ಮಾತ್ರ ಫಿಲ್ಟ್ ಇಟ್ಕೋಬೇಕು. ಇವಾಗ ನಮಗೆ ಬ್ರಾ ಪೆಟ್ಟಿ ಕೂಡ ಇನ್ನೊಂದು ಎಕ್ಸ್ಟ್ರಾ ಬೇಕಾಗುತ್ತೆ, ಹಾಗಾಗಿ ಒಂದು ಎಕ್ಸ್ಟ್ರಾನು ಕೂಡ ಕಟ್ ಮಾಡ್ಕೊತೀನಿ. ನಾನು ಸ್ವಲ್ಪ ಲೈನಿಂಗ್ ಜಾಸ್ತಿನೇ ತೊಗೊಬರ್ತೀನಿ ಅಂತಲೇ ಹೇಳ್ಬೋದು. ಕರೆಕ್ಟ್ ಮೆಸರ್ಮೆಂಟ್ಗೆ ತರೋದು ಅಥವಾ ಈ ಥರ ಎಕ್ಸ್ಟ್ರಾ ಪಟ್ಟಿ ಬೇಕು ಅಂದಾಗ ಬೇರೆ ಕಲರ್ ಹಾಕೋದು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಅದೇ ಕಲರ್ಗೆ ನಾನು ಉಳಿಯುವಂಗೆ ತೊಗೊಬರ್ತೀನಿ. ಏನಕ್ಕಾದ್ರೂ ಮಿಕ್ಕಿದ್ರೆ ಏನಕ್ಕಾದ್ರೂ ಆಗುತ್ತೆ. ಸಾಲ್ಟೇಜ್ ಆದರೆ ಪುನಃ ಒಂದು 20 ಮೀಟ್ರ್ ತೊಗೊಬಂದು ಅಟ್ಯಾಚ್ ಮಾಡಿ ಅದೆಲ್ಲ ಸುಮ್ಮನೆ ಹಿಂಸೆ ಅಂತೇಳಿ ನಾನು 1 ಮೀಟ್ರೇ ತೊಗೊಬರ್ತೀನಿ ಎಲ್ಲರಿಗೂ ಅಷ್ಟೇ. ಇಷ್ಟು ಬೇಕಾಗಲ್ಲ, ಅಂದರೆ 1 ಇಂಚು ಫಿಲ್ಟ್ ಹಿಡ್ದಿರ್ತೀವಲ್ವ, ಹಾಗಾಗಿ ಇಷ್ಟೊಂದೆಲ್ಲ ಬೇಕಾಗಿರಲ್ಲ. ಇವಾಗ ನೀಟಾಗಿ ಅದನ್ನು ಕೂಡ ಶೇಪ್ ಇದ್ದರೆ ನೋಡಿ ಶೇಪ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ಕು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ಲೀವ್ಗೆ ನಾವು ಜಾಯಿಂಟ್ ಕೊಡಲೇಬೇಕು. ಆಲ್ಮೋಸ್ಟ್ ಎಲ್ಲದಕ್ಕೂ ಜಾಯಿಂಟ್ ಕೊಡಲೇಬೇಕು. ಕೆಲವೊಂದಕ್ಕೆ ಮಾತ್ರ ಜಾಯಿಂಟ್ ಇರಲ್ಲ. ಮತ್ತು ನೀವು ನೋಡ್ಕೊಬೇಕು, ಕೆಲವೊಂದಕ್ಕೆ ಬಾರ್ಡರ್ ದೊಡ್ಡದು ಬಂದಿರುತ್ತೆ ಅದು ಸ್ಲೀವ್ಗಾಗಿರುತ್ತೆ, ಕೆಲವೊಂದಕ್ಕೆ ಚಿಕ್ಕ ಬಾರ್ಡರ್ ಬಂದಿರುತ್ತೆ ಅದು ಬ್ಯಾಕ್ಗಾಗಿರುತ್ತೆ. ಇದು ಎರಡು ಒಂದೇ ಬಂದಿರೋದ್ರಿಂದ ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಬಾರ್ಡ್ರು ಬಂದಿರೋದು ಸ್ಲೀವ್ಗೆ, ಒಂದು ಸೈಡು ಬ್ಯಾಕಿಗೆ, ಹಾಗಾಗಿ ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡು ಬ್ಯಾಕ್ ಒಂದಕ್ಕೆ ಸ್ಲೀವ್ ಒಂದಕ್ಕೇ ನಾವು ಜಾಯಿಂಟ್ ಕೊಡಬೇಕು. ಈಗ ಎಕ್ಸ್ಟ್ರಾ ಏನಿರುತ್ತೋ ಅದನ್ನೆಲ್ಲ ಸಿಗುತ್ತಲ್ವ, ಹಾಗಾಗಿ ಜಾಯಿಂಟ್ ಕೊಡೋದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಇವಾಗ ಫ್ರಂಟು ಆಯಿತು, ಬ್ಯಾಕು ಆಯಿತು, ಸ್ಲೀವು ಆಯಿತು, ಎಲ್ಲದೂ ಆಯಿತು. ನಾನು ಇದೇ ವಿಡಿಯೋದಲ್ಲಿ ಇದನ್ನೇ ಸ್ಟಿಚಿಂಗ್ ತೋರಿಸೋಣ ಅಂಥೇಳಿ ವಿಡಿಯೋ ಆನ್ ಮಾಡಿ ನನ್ನ ಪಾಡಿಗೆ ನಾನು ಸ್ಟಿಚ್ ಮಾಡ್ತಿದ್ದೆ. ಬಟ್ ಅದು ಅರ್ಧಕ್ಕೇ ಸ್ಟಾಪ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಮತ್ತು ಯಾವಾಗಾದರೂ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಮತ್ತು ಯಾವ ಸೈಜದು ಎದೆ ಸುತ್ತಳತೆದು ಬ್ಲೌಸ್ ಕಟ್ಟಿಂಗ್ ಬೇಕು ಅಂತ ಹೇಳಿದ್ರೆ ನನಗೆ ಯಾವುದು ಆರ್ಡರ್ ಬಂದಿರುತ್ತೋ ಅದನ್ನು ನಾವು ಕಟ್ ಮಾಡಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ಯಾವ ಥರದ್ದು ಸ್ಟಿಚಿಂಗ್ ವಿಡಿಯೋ ಬೇಕಾ, ಕುಕಿಂಗ್ ವಿಡಿಯೋ ಬೇಕಾ ಅಂತೇಳಿ ಕಮೆಂಟ್ ಮಾಡಿದ್ರೆ ಅದರದ್ದೇ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.